ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ 30 ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಇಲ್ಲಿಯವರೆಗೆ ನಾನು ಈ ಒಂದು ಸೀರೀಸಿನ 4 ರಿಂದ 5 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕಿಂತ ಮೊದಲು ಬೇರೆ ಬೇರೆ ಟಾಪಿಕ್ನ 30 ಇಂಪಾರ್ಟೆಂಟ್ ಕ್ವಶನ್ಸಿನ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಇಫ್ ನೀವು ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಈ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಆ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಈ ಒಂದು ಸೀರೀಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಂದು ಟಾಪಿಕ್ ಇಂದ 30 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳಿದ ಹಾಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ 30 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ನಂಬರ್ಸ್ ಏನಿದೆ, ಕ್ವಶನ್ ನಂಬರ್ಸ್ ಇವುಗಳನ್ನ ಇಗ್ನೋರ್ ಮಾಡಿ, ಜಸ್ಟ್ ಇಗ್ನೋರ್ ದ ನಂಬರ್ಸ್. ಇಲ್ಲಿ ಕ್ವಶನ್ ನಂಬರ್ 28 ಅಂತ ತೋರಿಸ್ತಾ ಇದೆ. ಸೊ ಕ್ವಶನ್ ನಂಬರ್ ನ ಇಗ್ನೋರ್ ಮಾಡಿ, ಜಸ್ಟ್ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ನಂಬರ್ಸ್. ಅಕಾರ್ಡಿಂಗ್ ಟು ದ ಟ್ರೇಡ್ ಆಫ್ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, firms balance tax saving of debt with the cost of bankruptcy, debt and equity in equal proportion, retained earning and dividends, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್. ನೋಡಿ, ಮೊದಲನೇದಾಗಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಬೇಸಿಕ್ ನಿಮಗೆ ಹೇಳಬೇಕು ಅಂದ್ರೆ, ಕ್ಯಾಪಿಟಲ್ ನಿಮ್ಮ ಒಂದು ಬಂಡವಾಳದಲ್ಲಿ, ನಿಮ್ಮ ಒಂದು ಕ್ಯಾಪಿಟಲ್ ಅಲ್ಲಿ ಇಕ್ವಿಟಿ ಮತ್ತೆ ಡೆಟ್ಟಿನ ಕಾಂಬಿನೇಷನ್ ಇರುತ್ತೆ. ಇಕ್ವಿಟಿ ಈಸ್ ಓನರ್ಸ್ ಫಂಡ್ ಅಂತೀವಿ ನಾವು. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆದರೆ ಇಯರ್ ಓನರ್ಸ್ ಆಫ್ ದ ಕಂಪನಿ. ಡೆಟ್ ಹೋಲ್ಡರ್ಸ್ ಅಂದ್ರೆ ಏನು? ನಾವು ಯಾರ ಹತ್ರದಿಂದ ಲೋನ್ ಅನ್ನ, ಸಾಲವನ್ನು ತೆಗೆದುಕೊಂಡಿರ್ತೇವೆ, ದಟ್ ಇಸ್ ಡೆಟ್ ಕ್ಯಾಪಿಟಲ್. ಡಿಬೆಂಚರ್ ಹೋಲ್ಡರ್ಸ್ ಅಂಡ್ ಇಕ್ವಿಟಿ ಹೋಲ್ಡರ್ಸ್ ಅಂತ ನಾವು ಕರಿತೀವಿ ಯೂಶುವಲಿ. ಓಕೆ, ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಯಲ್ಲಿ ಟ್ರೇಡ್ ಆಫ್ ಥಿಯರಿ ಅಂತ ಬರುತ್ತೆ. ಟ್ರೇಡ್ ಆಫ್ ಥಿಯರಿ ಏನನ್ನ ಹೇಳುತ್ತೆ ಅಂದ್ರೆ, ಟ್ಯಾಕ್ಸ್ ಸೇವಿಂಗ್ ಆಫ್ ಡೆಟ್ ವಿತ್ ದ ಕಾಸ್ಟ್ ಆಫ್ ಬ್ಯಾಂಕ್ರಪ್ಸಿ. ಅಂದ್ರೆ ಏನು ಅರ್ಥ? The trade off theory suggests that firm uses debt to take advantage of tax shields on interest payment, but avoid excessive debt to prevent the cost associated with the financial distress and bankruptcy. ಇದರ ಅರ್ಥ ಏನು ನೋಡಿ. ಮೊದಲನೇದಾಗಿ ಯೂಶುವಲಿ ನಾವೇನಂತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಡೆಟ್ ಅನ್ನ ಯೂಸ್ ಮಾಡಿದಾಗ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ಟ್ಯಾಕ್ಸ್ ಏನಿದೆ, ಇಂಟ್ರೆಸ್ಟ್ ಪೇಮೆಂಟ್ ಮೇಲೆ ಟ್ಯಾಕ್ಸಿನ ಒಂದು ಡಿಡಕ್ಷನ್ ಸಿಗುತ್ತೆ. ಹೌದಾ? ನಾವೇನು ಇಂಟ್ರೆಸ್ಟ್ ಪೇಮೆಂಟ್ ನ ಮಾಡ್ತೀವಿ ಆಸ್ ಅ ಕಂಪನಿ, ನಾವು ಡಿಬೆಂಚರ್ ಹೋಲ್ಡರ್ಸ್ ಗೆ ಇಂಟ್ರೆಸ್ಟ್ ನ ಪೇ ಮಾಡ್ತೀವಿ. ಆ ಒಂದು ಇಂಟ್ರೆಸ್ಟ್ ಮೇಲೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಾಗ, ಟ್ಯಾಕ್ಸ್ ಡಿಡಕ್ಷನ್ ಸಿಕ್ಕಾಗ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಅದು ಕಡಿಮೆ ಆಗುತ್ತೆ. ಆದರೆ ಜಾಸ್ತಿ ಡೆಟ್ ಅನ್ನ ಯೂಸ್ ಮಾಡಿದ್ರೂ ಕೂಡ ಅದರಿಂದ ಏನಾಗಬಹುದು, ಕಾಸ್ಟ್ ಜಾಸ್ತಿ ಆಗಿ ಬ್ಯಾಂಕ್ರಪ್ಸಿ ಕೂಡ ಆಗಬಹುದು. ಹೀಗಾಗಿ ಟ್ಯಾಕ್ಸ್ ಸೇವಿಂಗ್ ಆಫ್ ಡೆಟ್ ವಿತ್ ದ ಕಾಸ್ಟ್ ಆಫ್ ಬ್ಯಾಂಕ್ರಪ್ಸಿ, ಅದನ್ನ ಟ್ರೇಡ್ ಆಫ್ ಥಿಯರಿ ಅಂತ ಕರೀತಾರೆ. ಅಂದ್ರೆ ಟ್ರೇಡ್ ಆಫ್ ಥಿಯರಿ ಏನ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ, ಟ್ರೇಡ್ ಆಫ್ ಥಿಯರಿ ಸಜೆಸ್ಟ್ ದಟ್ ಫರ್ಮ್ ಯೂಸಸ್ ಡೆಟ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಟ್ಯಾಕ್ಸ್ ಶೀಲ್ಡ್ಸ್. ಅಂದ್ರೆ ಟ್ಯಾಕ್ಸ್ ನ ಬೆನಿಫಿಟ್ ಅನ್ನ ಯೂಸ್ ಮಾಡೋಗೋಸ್ಕರ ಡೆಟ್ ಅನ್ನ ಯೂಸ್ ಮಾಡ್ತೀವಿ ಯೂಶುವಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. ಯಾಕಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಬಟ್ ಅವಾಯ್ಡ್ ಎಕ್ಸೆಸಿವ್ ಡೆಟ್. ಆದ್ರೆ ಟ್ರೇಡ್ ಆಫ್ ಥಿಯರಿ ಏನ್ ಹೇಳುತ್ತೆ, ಎಕ್ಸೆಸಿವ್ ಡೆಟ್ ಅನ್ನು ಕೂಡ ಯೂಸ್ ಮಾಡಬಾರದು. ಯಾಕಂದ್ರೆ ಡೆಟ್ ಮೇಲೆ ಇಂಟ್ರೆಸ್ಟ್ ನಾವು ಕಂಪಲ್ಸರಿಯಾಗಿ ಕೊಡ್ಲೇಬೇಕು, ಪ್ರಾಫಿಟ್ ಇರ್ಲಿ ಇರದೇ ಇರ್ಲಿ. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಮಾತ್ರ ಪ್ರಾಫಿಟ್ ಇದ್ದಾಗ ಮಾತ್ರ ನಾವು ಡಿವಿಡೆಂಡ್ ಅನ್ನ ಕೊಡ್ತೀವಿ. ಹೀಗಾಗಿ ಟ್ರೇಡ್ ಆಫ್ ಥಿಯರಿ ಏನ್ ಹೇಳುತ್ತೆ, ಅವಾಯ್ಡ್ ಎಕ್ಸೆಸಿವ್ ಡೆಟ್. ಎಕ್ಸೆಸಿವ್ ಡೆಟ್ ಅನ್ನ ನೀವೇನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನಾವು ಅದರ ಜೊತೆ ಇರುವಂತಹ ಕಾಸ್ಟ್ ಅನ್ನ ಅಸೋಸಿಯೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಡೆಟ್ ಅವಾಯ್ಡ್ ಮಾಡಬೇಕು. ಅದರಿಂದ ಎಕ್ಸೆಸ್ ಡೆಟ್ ಆದಾಗ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಮತ್ತೆ ಬ್ಯಾಂಕ್ರಪ್ಸಿ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಸಜೆಸ್ಟ್ ದ ಫರ್ಮ್ಸ್ ಪ್ರಿಫರ್ ಇಂಟರ್ನಲ್ ಫಿನಾನ್ಸಿಂಗ್ ಫಸ್ಟ್? ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಯಲ್ಲಿ ಪೆಕ್ಕಿಂಗ್ ಆರ್ಡರ್ ಥಿಯರಿ ಅಂತ ಒಂದು ಥಿಯರಿ ಬರುತ್ತೆ. ಆ ಒಂದು ಥಿಯರಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ನೋಡಿ, ದ ಪೆಕ್ಕಿಂಗ್ ಆರ್ಡರ್ ಥಿಯರಿ ಡೆವಲಪ್ಡ್ ಬೈ ಮೇಯರ್ಸ್ ಅಂಡ್ ಮೆಜುಲ್ಫ್ suggests that firm prefer internal financing ಅಂದ್ರೆ retained earning over external financing, debt and then equity due to information asymmetry and lower cost. ಇದರ ಅರ್ಥ ಏನು ನೋಡಿ. ಪೆಕ್ಕಿಂಗ್ ಆರ್ಡರ್ ಥಿಯರಿಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಆರ್ಡರ್ ಅನ್ನ ಸೆಟ್ ಮಾಡಿದ್ದಾರೆ. ಫಸ್ಟ್ ಕಂಪನಿ ಏನ್ ಮಾಡುತ್ತೆ, ತನ್ನ ರಿಟೈನ್ಡ್ ಅರ್ನಿಂಗ್ ಗೆ ಅಂದ್ರೆ ಇಂಟರ್ನಲ್ ಫಂಡ್ಸ್ ಗೆ ಪ್ರಿಫರೆನ್ಸ್ ಅನ್ನ ಕೊಡುತ್ತೆ. ಅದಾದ ಮೇಲೆ ಡೆಟ್ ಅಂಡ್ ಫೈನಲಿ ಇಕ್ವಿಟಿಗೆ ಅದು ಪ್ರಿಫರೆನ್ಸ್ ಅನ್ನ ಕೊಡುತ್ತೆ. ಯಾಕಂದ್ರೆ ಡ್ಯೂ ಟು ಇನ್ಫಾರ್ಮೇಶನ್ ಅಸಿಮೆಟ್ರಿ ಅಂಡ್ ಲೋವರ್ ಕಾಸ್ಟ್. ಯಾಕಂದ್ರೆ ಕಂಪ್ಯಾರಿಟಿವ್ಲಿ ಡೆಟ್ ಗಿಂತ ರಿಟೈನ್ಡ್ ಅರ್ನಿಂಗ್ ಗೆ ಕಾಸ್ಟ್ ಕಡಿಮೆ, ರಿಟೈನ್ಡ್ ಅರ್ನಿಂಗ್
ಇಕ್ವಿಟಿಗಿಂತ ಡೆಟ್ಗೆ ಕಾಸ್ಟ್ ಕಡಿಮೆ. ಸೊ ಈ ಆರ್ಡರ್ನ ನೆನ್ಪಿಟ್ಕೊಳ್ಳಿ. ಪೆಕಿಂಗ್ ಆರ್ಡರ್ ಥಿಯರಿಯಲ್ಲಿ ರಿಟೈನ್ಡ್ ಅರ್ನಿಂಗ್ ದೆನ್ ಡೆಟ್ ದೆನ್ ಇಕ್ವಿಟಿ, ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಅಥವಾ ಈ ಒಂದು ಆರ್ಡರ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಆ ಒಂದು ಆಪ್ಷನ್ಸ್ ಅನ್ನ ಆಡ್ ಮಾಡ್ತಾರೆ. ಓಕೆನಾ. ಸೊ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ವಿಚ್ ಥಿಯರಿ ಆಫ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಸಜೆಸ್ಟ್ ದಟ್ ಫರ್ಮ್ಸ್ ಪ್ರಿಫರ್ ಇಂಟರ್ನಲ್ ಫಿನಾನ್ಸಿಂಗ್ ಫಸ್ಟ್, ಅಂದ್ರೆ ರಿಟೈನ್ಡ್ ಅರ್ನಿಂಗ್ ಅನ್ನ ಫಸ್ಟ್ ಪ್ರಿಫರ್ ಮಾಡಬೇಕು ಅಂತ ಹೇಳೋದು ಪೆಕಿಂಗ್ ಆರ್ಡರ್ ಥಿಯರಿ. ನೆಕ್ಸ್ಟ್ ಕ್ವಶನ್ ನಂಬರ್ 30, which of the following is true according to the Modigliani and Miller proposition 2 with taxes? ನೋಡಿ, Modigliani and Miller approach ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ರಿಲೆವೆಂಟ್ ಥಿಯರಿ ಮತ್ತೆ ಇರ್ರಿಲೆವೆಂಟ್ ಥಿಯರಿ ಅಂತ ಬರುತ್ತೆ. ಇವುಗಳ ಅರ್ಥ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ರಿಲೆವೆಂಟ್ ಥಿಯರಿ ಅಂದ್ರೆ ಏನು, ನಿಮ್ಮ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರಿಗೂ ವ್ಯಾಲ್ಯೂ ಆಫ್ ದ ಫರ್ಮಿಗೂ ಒಂದು ಸಂಬಂಧ ಇದೆ, ಅಥವಾ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ ದ ವ್ಯಾಲ್ಯೂ ಆಫ್ ಫರ್ಮ್ ಆರ್ ರಿಲೆವೆಂಟ್ ಅಂತ ಹೇಳೋದು ರಿಲೆವೆಂಟ್ ಥಿಯರಿ. ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರಿನ ಮೇಲೆ ವ್ಯಾಲ್ಯೂ ಆಫ್ ದ ಫರ್ಮ್ ಡಿಪೆಂಡೆಂಟ್ ಆಗಿದೆ, ರಿಲೇಟಿವ್ ಆಗಿದೆ ಅಂತ ಹೇಳೋದು ರಿಲೆವೆಂಟ್ ಥಿಯರಿ. ಕ್ಯಾಪಿಟಲ್ ಸ್ಟ್ರಕ್ಚರಿಗೂ ವ್ಯಾಲ್ಯೂ ಆಫ್ ದ ಫರ್ಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳೋದು ಇರ್ರಿಲೆವೆಂಟ್ ಥಿಯರಿ. ಈ ಒಂದು ಅಪ್ರೋಚ್ ಅಲ್ಲಿ, Modigliani and Miller ಅಪ್ರೋಚ್ ಅಲ್ಲಿ ಪ್ರಪೋಸಿಷನ್ 1 ಅಂತ ಬರುತ್ತೆ, ಅದು ವಿದೌಟ್ ಟ್ಯಾಕ್ಸಸ್ ಅನ್ನ ಹೇಳುತ್ತೆ. ಪ್ರಪೋಸಿಷನ್ 2 ವಿತ್ ಟ್ಯಾಕ್ಸಸ್ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ವಿತ್ ಟ್ಯಾಕ್ಸಸ್ ಯೂಸ್ ಮಾಡ್ತೀವಿ ಅಂದ್ರೆ ಟ್ಯಾಕ್ಸಿನ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ಅರ್ಥ ಏನು, ಯಾವ ಒಂದು ಕಂಪನಿಯಲ್ಲಿ ನಾವು ಡೆಟ್ ಅನ್ನ ಯೂಸ್ ಮಾಡ್ತೀವೋ ಅಲ್ಲಿ ವಿತ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಟ್ಯಾಕ್ಸಿನ ಬೆನಿಫಿಟ್ ಸಿಗೋದ್ರಿಂದ ಲೆವರ್ಡ್ ಫರ್ಮ್ ಅಂದ್ರೆ ಡೆಟ್ ಅನ್ನ ಯೂಸ್ ಮಾಡ್ತಾ ಇರುವಂತಹ ಫರ್ಮಿನ ವ್ಯಾಲ್ಯೂ ಜಾಸ್ತಿ ಆಗತ್ತೆ, ಯಾಕಂದ್ರೆ ಕಾಸ್ಟ್ ಕಡಿಮೆ ಆಗತ್ತೆ. ಅದೇ ವ್ಯಾಲ್ಯೂ ಆಫ್ ಅನ್ಲೆವರ್ಡ್ ಫರ್ಮ್ ಈಸ್ ಲೆಸ್, ಯಾಕಂದ್ರೆ ಅವರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ. ವ್ಯಾಲ್ಯೂ ಆಫ್ ಅನ್ಲೆವರ್ಡ್ ಫರ್ಮಿಗೆ, ವ್ಯಾಲ್ಯೂ ಆಫ್ ಲೆವರ್ಡ್ ಫರ್ಮ್ ಅಂದ್ರೆ ಏನು, ಎಲ್ಲಿ ಡೆಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ವ್ಯಾಲ್ಯೂ ಆಫ್ ಲೆವರ್ಡ್ ಫರ್ಮ್ ಅಂತೀವಿ. ವ್ಯಾಲ್ಯೂ ಆಫ್ ಲೆವರ್ಡ್ ಫರ್ಮಿಗೆ, ಡೆಟ್ ಅನ್ನ ಯೂಸ್ ಮಾಡುವಂತ ಕಂಪನಿಗೆ ಟ್ಯಾಕ್ಸಿನ ಬೆನಿಫಿಟ್ ಸಿಗ್ತಾ ಇರೋದ್ರಿಂದ ಅವರ ವ್ಯಾಲ್ಯೂ ಆಫ್ ದ ಫರ್ಮ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಕಾರ್ಡಿಂಗ್ ಟು ದ Modigliani and Miller ಪ್ರಪೋಸಿಷನ್ 2 ಅಂತ ಕೇಳಿದಾಗ ದ ಕಾಸ್ಟ್ ಆಫ್ ಇಕ್ವಿಟಿ ಇನ್ಕ್ರೀಸಸ್ ವಿತ್, ನೋಡಿ 4 ಇಲ್ಲಿ ಇದು ಕೊಟ್ಟಿದ್ದಾರೆ ಆಪ್ಷನ್ಸ್. ಮೊದಲನೇದೇನು, ದ ಕಾಸ್ಟ್ ಆಫ್ ಇಕ್ವಿಟಿ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಡೆಟ್. ನೋಡಿ, ಯಾವಾಗ್ಲೂ ಡೆಟ್ ಜಾಸ್ತಿ ಆದ ಹಾಗೆ ಇಕ್ವಿಟಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಡೆಟ್ ಜಾಸ್ತಿ ಆದಾಗ ಕಂಪನಿ ರಿಸ್ಕಿ ಆಗತ್ತೆ. ಕಂಪನಿ ರಿಸ್ಕಿ ಆದಾಗ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ತಮ್ಮ ರಿಟರ್ನ್ಸ್ ಅನ್ನು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆನಾ. ಸೊ ದ ಕಾಸ್ಟ್ ಆಫ್ ಇಕ್ವಿಟಿ ಡಿಕ್ರೀಸಸ್, ನೋ, ಇದು ನಿಜ ಅಲ್ಲ. ದ ಕಾಸ್ಟ್ ಆಫ್ ಇಕ್ವಿಟಿ ಇನ್ಕ್ರೀಸಸ್ ವಿತ್ ಅನ್ ಇನ್ಕ್ರೀಸಿಂಗ್ ಡೆಟ್, ಎಸ್. Modigliani and Miller ಅಪ್ರೋಚ್ ಅಲ್ಲಿ ಆಗಿರ್ಬೋದು ಅಥವಾ ರಿಲೆವೆಂಟ್ ಥಿಯರಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಡೆಟ್ ಜಾಸ್ತಿ ಆಗತ್ತೋ, ಡೆಟ್ಟಿನ ರೇಟ್ ಜಾಸ್ತಿ ಆಗತ್ತೋ, ಅಥವಾ ಡೆಟ್ಟಿನ ಒಂದು ನಾವೇನಂತೀವಿ ಕಾಂಬಿನೇಷನ್ ಜಾಸ್ತಿ ಆಗತ್ತೋ, ಆಗ ಇಕ್ವಿಟಿ ಶೇರ್ ಹೋಲ್ಡರ್ ತನ್ನ ಒಂದು ರಿಟರ್ನ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಯಾಕಂದ್ರೆ ರಿಸ್ಕಿ ಆಗಿರುತ್ತೆ ಕಂಪನಿ. ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟಂಟ್, ಇಲ್ಲ. ಓಕೆ, ದೆನ್ ಡೆಟ್ ಹ್ಯಾಸ್ ನೋ ಟ್ಯಾಕ್ಸ್ ಬೆನಿಫಿಟ್. ನೋಡಿ, ಇಲ್ಲಿ ಪ್ರಪೋಸಿಷನ್ 2 ಅಲ್ಲಿ ವಿತ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಹೇಳ್ತಾ ಇದೀವಿ, ನೋ ಟ್ಯಾಕ್ಸ್ ಬೆನಿಫಿಟ್ ಅನ್ನೋದು ಬರೋದಿಲ್ಲ. ಸೊ ದ ಕಾಸ್ಟ್ ಆಫ್ ಇಕ್ವಿಟಿ ಇನ್ಕ್ರೀಸಸ್ ವಿತ್ ಅನ್ ಇನ್ಕ್ರೀಸಿಂಗ್ ಇನ್ ಡೆಟ್. ಇವಾಗ ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ನೋಡ್ತಾ ಇದೀವಿ, ಅಂಡರ್ ಪ್ರಪೋಸಿಷನ್ 2 with taxes as the firm uses more debt. ಓಕೆನಾ. ಫರ್ಮ್ ಹೇಗೆ ಜಾಸ್ತಿ ಡೆಟ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೋ ದ ಕಾಸ್ಟ್ ಆಫ್ ಇಕ್ವಿಟಿ ಇನ್ಕ್ರೀಸಸ್, ಬಿಕಾಸ್ ಯಾಕಂದ್ರೆ ದ ಇನ್ಕ್ರೀಸ್ ಫಿನಾನ್ಷಿಯಲ್ ರಿಸ್ಕ್ ಜಾಸ್ತಿ ಆಗತ್ತೆ ಟು ಇಕ್ವಿಟಿ ಹೋಲ್ಡರ್ಸ್ಗೆ ರಿಸ್ಕ್ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಅವರಿಗೆ ಪ್ರಾಫಿಟ್ ಬಂದ್ರೆ ಮಾತ್ರ ರಿಟರ್ನ್ ಸಿಗೋದು. ಬಟ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಡಿಕ್ರೀಸಸ್, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಲ್ಲ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಯಾಕಂದ್ರೆ ನಮ್ಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಇದೆ ಆನ್ ಇಂಟ್ರೆಸ್ಟ್. ಅರ್ಥ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 31, ಅಕಾರ್ಡಿಂಗ್ ಟು ಏಜೆನ್ಸಿ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಮ್ಯಾನೇಜರ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ. ನೋಡಿ, ಏಜೆನ್ಸಿ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನ್ ಹೇಳುತ್ತೆ, ಮ್ಯಾನೇಜರ್ ಮತ್ತೆ ಶೇರ್ ಹೋಲ್ಡರ್ಸ್ ಮಧ್ಯೆ ಕಾನ್ಫ್ಲಿಕ್ಟ್. ನೋಡಿ, ಮ್ಯಾನೇಜರ್ ಮತ್ತೆ ಶೇರ್ ಹೋಲ್ಡರ್ಸ್ ಮಧ್ಯೆ ಯಾಕೆ ಕಾನ್ಫ್ಲಿಕ್ಟ್ ಆಗುತ್ತೆ, ಮ್ಯಾನೇಜರ್ಸ್ ಆರ್ ಎಂಪ್ಲಾಯೀಸ್ ಆಫ್ ದ ಕಂಪನಿ ಅಂಡ್ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಮ್ಯಾನೇಜರಿನ ಒಂದು ಪಾಯಿಂಟ್ ಆಫ್ ವ್ಯೂ ಅಥವಾ ಹೀಸ್ ಆಬ್ಜೆಕ್ಟಿವ್ಸ್ ಆರ್ ಹೀಸ್ ಇಂಟೆನ್ಷನ್ಸ್ ಆರ್ ಡಿಫರೆಂಟ್ ಅಂಡ್ ಶೇರ್ ಹೋಲ್ಡರ್ಸ್ ಇಂಟೆನ್ಷನ್ಸ್ ಆರ್ ಡಿಫರೆಂಟ್. ಸೊ ಅಲ್ಲಿ ಒಂದು ಏಜೆನ್ಸಿ ಕಾನ್ಫ್ಲಿಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ಏಜೆನ್ಸಿ ಥಿಯರಿ ಏನ್ ಹೇಳುತ್ತೆ, ಕಾನ್ಫ್ಲಿಕ್ಟ್ ಅನ್ನ ಯಾವ ರೀತಿ ಮಿನಿಮೈಸ್ ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಇಶ್ಯೂವಿಂಗ್ ಮೋರ್ ಇಕ್ವಿಟಿನ ಜಾಸ್ತಿ ಇಶ್ಯೂ ಮಾಡಬೇಕು ಅಂತ ಹೇಳುತ್ತೆ ಏಜೆನ್ಸಿ ಥಿಯರಿ. ಇಶ್ಯೂವಿಂಗ್ ಮೋರ್ ಡೆಟ್ ಅಂತ ಹೇಳುತ್ತಾ, ಇನ್ಕ್ರೀಸ್ ಡಿವಿಡೆಂಡ್ ಪೇಔಟ್ ಅನ್ನ ಜಾಸ್ತಿ ಮಾಡಿ ಅಂತ ಹೇಳುತ್ತಾ, ಅಥವಾ ರೆಡ್ಯೂಸಿಂಗ್ ರಿಟೈನ್ಡ್ ಅರ್ನಿಂಗ್ ಅಂತ ಹೇಳುತ್ತಾ. ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋಣ. ಏಜೆನ್ಸಿ ಥಿಯರಿ ಸಜೆಸ್ಟ್ ದಟ್ ಇನ್ಕ್ರೀಸಿಂಗ್ ಡೆಟ್ ಕ್ಯಾನ್ ರೆಡ್ಯೂಸ್ ಏಜೆನ್ಸಿ ಕಾಸ್ಟ್.
between managers and shareholders because debt requires regular interest payments which reduces the free cash flows available to managers for inefficient uses. ನೋಡಿ ಏಜೆನ್ಸಿ ಥಿಯರಿ ಏನು ಹೇಳುತ್ತೆ, ಜಾಸ್ತಿ ಡೆಟ್ ಅನ್ನ ಮಾಡಬೇಕು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. ಯಾಕಂದ್ರೆ ಡೆಟ್ ಮೇಲೆ ರೆಗ್ಯುಲರ್ ಪೇಮೆಂಟ್ ಅನ್ನ ಕೊಡಬೇಕಾಗತ್ತೆ. ಅದರ ರೆಗ್ಯುಲರ್ ಪೇಮೆಂಟ್ ಅನ್ನ ಕೊಡೋದ್ರಿಂದ ಕಂಪನಿ ಹತ್ರ ಜಾಸ್ತಿ ಎಕ್ಸೆಸ್ ಮನಿ ಉಳಿತಾನೆ ಇಲ್ಲ. ಅದನ್ನ ಅವರು ಮ್ಯಾನೇಜರ್ಸ್ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಮ್ಯಾನೇಜರ್ಸ್ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯಾವುದೇ ರೀತಿ ಹಣ ರಿಮೈನಿಂಗ್, ಇಟ್ ಈಸ್ ನಾಟ್ ರಿಮೈನಿಂಗ್, ಅದು ಯಾವುದೇ ರೀತಿ ಹಣ ಉಳಿತಾನೆ ಇಲ್ಲ. ಅದರಿಂದ the theory suggests that increase in debt can reduce agency cost ಅಥವಾ agency conflict between managers and shareholders because debt requires regular interest payment. debt ಇಂದ regular interest payment ಕೊಡಬೇಕಾಗತ್ತೆ, which reduces the free cash flow available to managers for inefficient uses. ಮ್ಯಾನೇಜರ್ಸ್ಗೆ ಇನ್ಎಫಿಷಿಯಂಟ್ ಯೂಸ್ ಮಾಡೋದಕ್ಕೆ ಒಂದು ಹಣ ಒಂದು ರಿಮೈನಿಂಗ್ ಉಳಿಯೋದೇ ಇಲ್ಲ. ಎಸ್, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಸಿಗ್ನಲಿಂಗ್ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೋಡಿ ಇಲ್ಲಿ ಕೊಟ್ಟಿರುವಂತಹ ಥಿಯರಿಗಳಲ್ಲಿ, ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸಿಗ್ನಲಿಂಗ್ ಥಿಯರಿ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಹೇಳುತ್ತೆ. ಮೊದಲನೇದಾಗಿ, ಫರ್ಮ್ಸ್ ವಿತ್ ಹೈ ರಿಸ್ಕ್ ಯೂಸಸ್ ಮೋರ್ ಡೆಟ್ ಟು ಸಿಗ್ನಲ್ ದೇರ್ ಕ್ವಾಲಿಟಿ. ಅಂದ್ರೆ ಜಾಸ್ತಿ ರಿಸ್ಕಿ ಇರುವಂತ ಕಂಪನಿಗಳು ಜಾಸ್ತಿ ಡೆಟ್ ಅನ್ನ ಯೂಸ್ ಮಾಡತ್ತಾ ತಮ್ಮ ಒಂದು ಏನಂತಾರೆ ಡೆಟ್ ಸಿಗ್ನಲ್ ದೇರ್ ಕ್ವಾಲಿಟಿ, ಅವರ ಕ್ವಾಲಿಟಿಯನ್ನ ತೋರಿಸೋದಕ್ಕೋಸ್ಕರ. ಫರ್ಮ್ ಯೂಸಸ್ ಡೆಟ್ ಟು ಅವಾಯ್ಡ್ ಬ್ಯಾಂಕ್ರಪ್ಸಿ. ಫರ್ಮ್ಗಳು ಡೆಟ್ ಅನ್ನ ಬ್ಯಾಂಕ್ರಪ್ಸಿ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡುತ್ತಾ. ಇಶ್ಯೂಯಿಂಗ್ ನ್ಯೂ ಇಕ್ವಿಟಿ ಈಸ್ ಅ ಸಿಗ್ನಲ್ ಆಫ್ ಓವರ್ ವ್ಯಾಲ್ಯೂಯೇಷನ್. ಡೆಟ್ ಈಸ್ ಆಲ್ವೇಸ್ ಚೀಪರ್ ದೆನ್ ಇಕ್ವಿಟಿ. ನೋಡಿ ಇಲ್ಲಿ ಒಂದು ಥಿಯರಿಯ ಹೆಸರೇನು, ಸಿಗ್ನಲಿಂಗ್ ಥಿಯರಿ ಅಂತ. ಯಾವಾಗ ನೆನ್ಪಿಟ್ಕೊಳ್ಬೇಕು, ಸಿಗ್ನಲಿಂಗ್ ಥಿಯರಿ ಏನ್ ಸಜೆಸ್ಟ್ ಮಾಡುತ್ತೆ, ಸಿಗ್ನಲಿಂಗ್ ಥಿಯರಿ ಸಜೆಸ್ಟ್ ದಟ್ ಫರ್ಮ್ ಇಶ್ಯೂಯಿಂಗ್ ದ ನ್ಯೂ ಇಕ್ವಿಟಿ ಮೇ ಬಿ signaling to the market that they are overvalued because management may know more about the firm's value than the external investors. ಯಾವಾಗ ನೆನ್ಪಿಟ್ಕೊಳ್ಳಿ, ಸಿಗ್ನಲಿಂಗ್ ಥಿಯರಿ ಏನ್ ಹೇಳುತ್ತೆ ಗೊತ್ತಾ, ಹೊಸ ಇಕ್ವಿಟಿ ಶೇರ್ಸ್ ಇಶ್ಯೂ ಆಗ್ತಾ ಇದೆ, ನ್ಯೂ ಇಕ್ವಿಟಿ ಶೇರ್ಸ್ ಇಶ್ಯೂ ಆಗ್ತಾ ಇದೆ ಅಂದ್ರೆ ಅದು ಓವರ್ ವ್ಯಾಲ್ಯೂಯೇಷನ್ ಆಫ್ ಫರ್ಮ್ ಅನ್ನ ತೋರಿಸುತ್ತೆ. ನೆನ್ಪಿರುತ್ತಾ, ಇಟ್ ಇಂಡಿಕೇಟ್ಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಫರ್ಮ್. ಅರ್ಥ ಆಯ್ತಾ? ಇದು ಒಂದು ಲೈನ್ ನೆನ್ಪಿಟ್ಕೊಳ್ಳಿ. ಫರ್ಮ್ಸ್ signaling theory of the capital structure describes that issuing new equity is a signal of overvaluation. Okay na? Then question number 33, which of the following is the limitation of net operating income approach? Net operating income approach ನ ಒಂದು ಲಿಮಿಟೇಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. It does not account for the effect of taxes. ಇದು ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ನಿಮಗೆ ಗೊತ್ತು ಇರ್ರಿಲೆವೆಂಟ್ ಥಿಯರಿಗಳು, ಇವು ಇರ್ರಿಲೆವೆಂಟ್ ಥಿಯರಿಗಳಾಗಿದೆ ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಇದೇ ಒಂದು ಲಿಮಿಟೇಷನ್. It assumes that cost of debt is variable. No. ಇದು ನೋಡಿ, the NOI approach, net operating income approach, assumes that the value of the firm and the debt of capital are independent. ಅಂದ್ರೆ irrelevant ಅಂತ ಹೇಳ್ತೀವಿ. ಎರಡರಲ್ಲಿಯೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದ್ರೆ ವ್ಯಾಲ್ಯೂ ಆಫ್ ದ ಫರ್ಮಿಗೂ ಮತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. and does not consider the impact of taxes on debt. ಹೀಗಾಗಿ ಟ್ಯಾಕ್ಸಿನ ಇಂಪ್ಯಾಕ್ಟ್ ಅನ್ನ ಒಂದು ಡೆಟ್ ಕಾಸ್ಟ್ ಮೇಲೆ ಅವರು ಕನ್ಸಿಡರ್ ಮಾಡೋದಿಲ್ಲ. ಇದೇ ಒಂದು ಲಿಮಿಟೇಷನ್. ಅರ್ಥ ಆಯ್ತಾ? Then question number 34, according to Modigliani and Miller approach of capital structure, the value of the firm depends on. approach ನ ಪ್ರಕಾರ ವ್ಯಾಲ್ಯೂ ಆಫ್ ದ ಫರ್ಮ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ನೋಡಿ, ಬೋತ್ ಕಾರ್ಪೊರೇಟ್ ಅಂಡ್ ಪರ್ಸನಲ್ ಟ್ಯಾಕ್ಸಸ್. ಇಲ್ಲಿ ಕಾರ್ಪೊರೇಟ್ ಮತ್ತೆ ಪರ್ಸನಲ್ ಟ್ಯಾಕ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪ್ಲನೇಷನ್ ನೋಡಿ, the Miller model extended the model by considering both corporate and personal taxes which impacts the firm's cost and debt and value. Okay na? Then question number 35, which of the following is a criticism of pecking order theory? Pecking order theory ಅಂದ್ರೆ ನಿಮಗೆ ಗೊತ್ತು, ನಾವೇನ್ ಮಾಡ್ತಾ ಇದೀವಿ, ರಿಟೈನ್ಡ್ ಅರ್ನಿಂಗ್ ಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೀವಿ ಆರ್ಡರ್ ಅಲ್ಲಿ. ಓಕೆನಾ? ಇದರ ಒಂದು ಕ್ರಿಟಿಸಿಸಮ್ ಏನು, ಇಟ್ ಅಸ್ಯೂಮ್ಸ್ an optimum capital structure ಅನ್ನೋದಾ, ಇದು ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನು ಅಸ್ಯೂಮ್ ಮಾಡುತ್ತಾ. ಇಟ್ ಅಸ್ಯೂಮ್ಸ್ ದಟ್ ಇಕ್ವಿಟಿ ಇಸ್ ಆಲ್ವೇಸ್ ಪ್ರಿಫರ್ಡ್ ಸೋರ್ಸ್ ಆಫ್ ಫಿನಾನ್ಸ್. ಇಲ್ಲ, ಪೆಕಿಂಗ್ ಆರ್ಡರ್ ಥಿಯರಿ ರಿಟೈನ್ಡ್ ಅರ್ನಿಂಗ್ ನ ಪ್ರಿಫರ್ ಮಾಡ್ತಾರೆ. ಇಟ್ ಇಗ್ನೋರ್ಸ್ ದ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸಸ್ ಆನ್ ಫಿನಾನ್ಷಿಯಲ್ ಡಿಸಿಷನ್ಸ್. ಇಟ್ ಅಸ್ಯೂಮ್ಸ್ ದಟ್ ಫರ್ಮ್ ಆಲ್ವೇಸ್ ಹ್ಯಾವ್ ಸಫಿಷಿಯಂಟ್ ಇಂಟರ್ನಲ್ ಫಂಡ್ಸ್. ನೋಡಿ, ಪೆಕಿಂಗ್ ಆರ್ಡರ್ ಥಿಯರಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಇಂಟರ್ನಲ್ ಫಂಡಿಗೆ ಕೊಡ್ತೀವಿ ಅಥವಾ ರಿಟೈನ್ಡ್ ಅರ್ನಿಂಗ್ ಕೊಡ್ತೀವಿ. ಆದ್ರೆ ಅವ್ರೇನು ಅಸ್ಯೂಮ್ ಮಾಡಿದಾಗಾಯ್ತು, ಇಟ್ ಅಸ್ಯೂಮ್ಸ್ ದಟ್ ಫರ್ಮ್ ಆಲ್ವೇಸ್ ಹ್ಯಾವ್ ಅ ಸಫಿಷಿಯಂಟ್ ಇಂಟರ್ನಲ್ ಫಂಡ್ಸ್. ಹೌದಾ? ಫರ್ಮ್ ಹತ್ರ ಯಾವಾಗ್ಲೂ ಸಫಿಷಿಯಂಟ್ ಇಂಟರ್ನಲ್ ಫಂಡ್ ಇದೆ ಅಂತ ಅವ್ರು ಏನ್ ಮಾಡಿದಾಗಾಯ್ತು, ಅಸ್ಯೂಮ್ ಮಾಡಿದ ಹಾಗಾಯ್ತು. ಬಟ್ ಇಟ್ ಈಸ್ ನಾಟ್ ಆಕ್ಚುಲಿ ಟ್ರೂ ಇನ್ ಪ್ರಾಕ್ಟಿಕಲ್ ವರ್ಲ್ಡ್. ಹೌದಾ? ದೆನ್ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ ನೋಡಿ,
The after tax cost of 12% debentures issued at par when the tax rate is 30% is. ಕ್ವಶನ್ ಕೇಳ್ತಾ ಇದ್ದಾರೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ 12% ಡಿಬೆಂಚರ್ಸ್. 12% ಡಿಬೆಂಚರ್ಸ್ ಇನ ಆಫ್ಟರ್ ಕಾಸ್ಟ್ ಒಂದು ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ದ ಆಫ್ಟರ್ ಕಾಸ್ಟ್ ಆಫ್ 12% ಡಿಬೆಂಚರ್ಸ್ issued at par. ಟ್ಯಾಕ್ಸ್ ರೇಟ್ ಇಸ್ 30%. ಈ ರೀತಿ ಕೇಳಿದಾಗ ನಿಮಗೆ ಫಾರ್ಮುಲಾ ಏನು ಯೂಸ್ ಮಾಡ್ತೀರಾ? KD is equal to interest into 1 minus tax rate. ಓಕೆನಾ? 12 into 1 minus tax rate is 30%. So 12 into 30%, ಇಲ್ಲಿ 1 minus 30% ಅಂದ್ರೆ ಎಷ್ಟು? 12% into 0.70. 12 into 0.70 ಮಾಡಿದಾಗ 8.4 ಬರುತ್ತೆ. ವೆರಿ ಈಸಿ ಕ್ಯಾಲ್ಕುಲೇಷನ್. ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು? ಇಲ್ಲಿ ಫಾರ್ಮುಲಾನ ನೆನಪಿಟ್ಕೊಳ್ಬೇಕು. ಇಂಟ್ರೆಸ್ಟ್ ಇಂಟು 1 ಮೈನಸ್ ಆರ್. ಓಕೆನಾ? ಯಾವುದು ನಿಮ್ಗೆ ಗೊತ್ತಿರುತ್ತೆ. ನಾವು ಒಂದು ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ 1 ಮೈನಸ್ ಆರ್ ನಾವು ಮಾಡ್ತೀವಿ. ಟ್ಯಾಕ್ಸ್ ರೇಟ್ ಅನ್ನ 1 ಮೈನಸ್ ಟಿ ಅಥವಾ 1 ಮೈನಸ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ಬೋದು. ದೆನ್ the weighted average cost of capital, which of the following weights are referable for long term decisions? ನೋಡಿ ಏನ್ ಕ್ವಶನ್ ಕೇಳ್ತಾ ಇದ್ದಾರೆ? in weighted average cost of capital, which of the following weights are preferred for long term decisions? ಲಾಂಗ್ ಟರ್ಮ್ ಡಿಸಿಷನ್ ಅಲ್ಲಿ ಯಾವ ವೇಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ? ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಮಾರ್ಕೆಟ್ ವ್ಯಾಲ್ಯೂ ರಿಫ್ಲೆಕ್ಟ್ಸ್ ಕರೆಂಟ್ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್. ಯಾಕೆ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತಾರೆ? ಅದು ಕರೆಂಟ್ ಇನ್ವೆಸ್ಟರ್ಸ್ ಇನ ಕರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತೋರಿಸುತ್ತೆ. ಓಕೆನಾ? ಬುಕ್ ವ್ಯಾಲ್ಯೂ ಏನಿದೆ, ಬುಕ್ ವ್ಯಾಲ್ಯೂ ಹಿಸ್ಟಾರಿಕಲ್ ವ್ಯಾಲ್ಯೂ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ಟು ಬಿ ರಿಸೀವ್ಡ್ ಆಫ್ಟರ್ 3 years at a discount rate of 10% compound annual? ಏನು ಕೇಳ್ತಾ ಇದ್ದಾರೆ ನೋಡಿ? ಪ್ರೆಸೆಂಟ್ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ಟು ಬಿ ರಿಸೀವ್ಡ್ ಆಫ್ಟರ್ 3 years? ಆಫ್ಟರ್ 3 years ನೀವು ಎಷ್ಟು ವ್ಯಾಲ್ಯೂನ ರಿಸೀವ್ ಮಾಡ್ತಾ ಇದ್ದೀರಾ? 10,000 ರಿಸೀವ್ ಮಾಡ್ತಾ ಇದ್ದೀರಾ. ಎಸ್. ಇವಾಗ ವಾಟ್ ಈಸ್ ದ ಫಾರ್ಮುಲಾ? ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ 3. ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಕೇಳಿದಾಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫ್ಯೂಚರ್ ವ್ಯಾಲ್ಯೂನ ಡಿಸ್ಕೌಂಟ್ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ ಮಾಡೋದು ಹೇಗೆ? 1 ಪ್ಲಸ್ ದಿಸ್ ಪರ್ಟಿಕ್ಯುಲರ್ ರೇಟ್, ಡಿಸ್ಕೌಂಟ್ ರೇಟ್. ಓಕೆ, 1 ಪ್ಲಸ್ ಆರ್. ಆರ್ ಎಷ್ಟಿದೆ? ಡಿಸ್ಕೌಂಟ್ ರೇಟ್ is 10%. ಸೊ 1 ಪ್ಲಸ್ 0.10 ರೇಸ್ ಟು ದ ಪವರ್ ಆಫ್ 3. ಅಂದ್ರೆ ಹೇಗೆ ಮಾಡ್ತೀರಾ? 10,000ಗೆ ನಾವೇನ್ ಮಾಡಬೇಕು? 1.10 ಅನ್ನ 3 ಸಲ ಡಿವೈಡ್ ಮಾಡಬೇಕು. ಅಥವಾ 1.10 ಅನ್ನ 3 ಸಲ ಮಲ್ಟಿಪ್ಲೈ ಮಾಡಿದಾಗ 1.331 ಬರುತ್ತೆ. 10,000 ಡಿವೈಡೆಡ್ ಬೈ 1.331 is 7,513 rupees. ನೋಡಿ, ಹೌ ಟು ಕ್ಯಾಲ್ಕುಲೇಟ್. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಹೀಗೆ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸ್ಬೋದು ನಿಮಗೆ, ಬಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೇಗೆ ಮಾಡ್ತೀರಾ? 1 ಪ್ಲಸ್ ವಾಟ್ ಈಸ್ ದ ಫಾರ್ಮುಲಾ? ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ 3. 3 ಯಾಕೆ? 3 years ಅಂತ ಹೇಳ್ತಾ ಇದ್ದಾರೆ. ಹೌದಾ? ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು? 1.10 ಅನ್ನ 3 ಸಲ ಮಲ್ಟಿಪ್ಲೈ ಮಾಡಿದಾಗ 1.10 ಇಂಟು 1.10 ಇಂಟು 1.10 1.331. ಓಕೆನಾ? ಇದನ್ನ 10,000ಗೆ ಡಿವೈಡ್ ಮಾಡಿದಾಗ 7,513 is the final answer. Okay, an annuity of 20,000 per year is received for 5 years. If the interest rate is 8%, the present value is approximately. ನೋಡಿ, in the same way present value of annuity ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. present value of annuity, yes. So here an annuity of 2,000 per year is received for 5 years. ಅಂದ್ರೆ 2,000 annuity every year receive ಆಗ್ತದೆ 5 ವರ್ಷಗಳಿಗೆ. If the interest rate is 8%, the present value is approximately. ನೋಡಿ, ಈ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಸ್, ನನ್ನ ಒಂದು ಪೇಡ್ ಕ್ಲಾಸಿನ ಲೈವ್ ಕ್ಲಾಸಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ, ಫಾರ್ಮುಲಾಸ್ ಅನ್ನು ಕೂಡ ಹೇಳಿದ್ದೀನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿ ಇಸ್ ಈಕ್ವಲ್ ಟು ಎ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿ ಫ್ಯಾಕ್ಟರ್. ಓಕೆ, ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಗೆ ಅಂದ್ರೆ 2,000ಗೆ ನಾವೇನ್ ಮಾಡ್ಬೇಕಾಗತ್ತೆ? ಅನ್ಯೂಟಿ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಅನ್ಯೂಟಿ ಫ್ಯಾಕ್ಟರ್ ನ ನಿಮಗೆ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದಾಗ 8% ಫಾರ್ 5 years ನ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ 3.993. ಸೊ 2,000 ಇಂಟು 3.993 ಮಾಡಿದಾಗ 7,986 ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ 7,992 ಅಂತ ನಾವು ತೆಗೆದುಕೊಳ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿರೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಹಿಂದೆ ಮುಂದೆ ನಿಯರೆಸ್ಟ್ ವ್ಯಾಲ್ಯೂ ಆದ್ರೆ ಅದನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರೋದೇನು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿಯ ಒಂದು ಫಾರ್ಮುಲಾ ಏನು? ಎ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿ ಫ್ಯಾಕ್ಟರ್. 8% ಫಾರ್ 5 years ನ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅಥವಾ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ
ಪ್ರೆಸೆಂಟ್ ವ್ಯಾಲ್ಯೂನ ಟೇಬಲ್ ಅನ್ನ ಕೊಟ್ಟರು ಕೂಡ ಯಾವ ರೀತಿ ನೋಡಬೇಕು ಅನ್ನೋದು ನಿಮಗೆ ಗೊತ್ತಿರಬಹುದು. ನೋಡಿ, ಇಯರ್ ಮತ್ತೆ ಅಲ್ಲಿ ರೇಟ್ ಅನ್ನ ಕೊಟ್ಟಿರ್ತಾರೆ, ಅದರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನಿಮಗೆ ಇದನ್ನ ಪ್ರೆಸೆಂಟ್ ವ್ಯಾಲ್ಯೂನ ಯಾವ ರೀತಿ ನೋಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ನಾನು ಯಾವ ರೀತಿ ನೋಡಬೇಕು ಅಂತ ಒಂದು ಶಾರ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಇಲ್ಲವಾ ಈ ಒಂದು ಡೈರೆಕ್ಟ್ ವ್ಯಾಲ್ಯೂನ ಈ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಕೊಟ್ಟಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಯುಟಿ ಫ್ಯಾಕ್ಟರ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಈ ವ್ಯಾಲ್ಯೂಗೆ ಜಸ್ಟ್ ನೀವು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಓಕೆನಾ? ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ನೋಡಿ, ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಮೈನಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ನಿಮಗೆ ಗೊತ್ತಿದೆ, ಈ ಫಾರ್ಮುಲಾಗಳ ಬಗ್ಗೆ ನಾವು ಡಿಟೇಲ್ ಆಗಿ ಲೈವ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಜಸ್ಟ್ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಅಂತ ಬಂದಾಗ ಫ್ಯೂಚರ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್ ಬರುತ್ತೆ. ಅದೇ ಫ್ಯೂಚರ್ ವ್ಯಾಲ್ಯೂ ಅಂತ ಬಂದಾಗ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್ ನಾವು ಮಾಡ್ತೀವಿ. ಎಸ್. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಥಿಯರಿ ಸಜೆಸ್ಟ್ ದಟ್ ದ ಫರ್ಮ್ ಶುಡ್ ಇನ್ಕ್ರೀಸ್ ಡೆಟ್ ಟು ರೆಡ್ಯೂಸ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಇಲ್ಲಿ ಕೊಟ್ಟಿರುವಂತಹ ಯಾವ ಥಿಯರಿಗಳಲ್ಲಿ ಡೆಟ್ ಅನ್ನ ಜಾಸ್ತಿ ಮಾಡಿದ್ರೆ ಫರ್ಮ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ? ನೋಡಿ, ಡೆಟ್ ಅನ್ನ ಜಾಸ್ತಿ ಮಾಡಿದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆಯಾಗಿ ಅದರಿಂದ ಡೆಟ್ಟಿನ ಇಂಪ್ಯಾಕ್ಟ್ ಇಂದ, ಟ್ಯಾಕ್ಸ್ ಇಂಪ್ಯಾಕ್ಟ್ ಇಂದ ವ್ಯಾಲ್ಯೂ ಆಫ್ ದ ಫರ್ಮ್ ಜಾಸ್ತಿ ಆಗುತ್ತೆ ಅಂತ ಹೇಳುವಂತ ಥಿಯರಿ ಯಾವುದು? NI ಅಪ್ರೋಚ್, ನೆಟ್ ಇನ್ಕಮ್ ಅಪ್ರೋಚ್. ದಿಸ್ ಅಪ್ರೋಚ್ ಸಜೆಸ್ಟ್ ದಟ್ ಮೋರ್ ಡೆಟ್ ರೆಡ್ಯೂಸ್ ದ WSEC. ಈ ಒಂದು ಅಪ್ರೋಚ್ ಏನ್ ಹೇಳುತ್ತೆ? ಜಾಸ್ತಿ ಡೆಟ್ ಆದ ಹಾಗೆ WSEC ರೆಡ್ಯೂಸ್ ಆಗುತ್ತೆ. ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರೆಡ್ಯೂಸ್ ಆಗೋದ್ರಿಂದ ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ರೀಸ್ ಆಗುತ್ತೆ. ಎಸ್. ದ ಪೆಕಿಂಗ್ ಆರ್ಡರ್ ಥಿಯರಿ ಆಫ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಸಜೆಸ್ಟ್ ದಟ್. ನಿಮಗೆ ಗೊತ್ತೇ ಇದೆ, ಪೆಕಿಂಗ್ ಆರ್ಡರ್ ಥಿಯರಿಯಲ್ಲಿ ರಿಟೈನ್ಡ್ ಅರ್ನಿಂಗ್, ಡೆಟ್ ಆಮೇಲೆ ಇಕ್ವಿಟಿ, ಈ ರೀತಿಯ ಒಂದು ಕಾಂಬಿನೇಷನ್ ಅವರು ಹೇಳ್ತಾರೆ. ವಿಚ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್? ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನ್ ಮಾಡಬೇಕು? WSEC ಅನ್ನ ಮಿನಿಮೈಸ್ ಮಾಡಬೇಕು. ಮ್ಯಾಕ್ಸಿಮಮ್ ಫರ್ಮ್ಸ್ ವ್ಯಾಲ್ಯೂ, ಹೌದಾ? ಇಗ್ನೋರ್ಸ್ ಕಾಸ್ಟ್ ಆಫ್ ಡೆಟ್? ಇಲ್ಲ. ಬ್ಯಾಲೆನ್ಸಸ್ ರಿಸ್ಕ್ ಅಂಡ್ ರಿಟರ್ನ್, ಹೀಗಾಗಿ ಯಾವುದು ಅಲ್ಲ. ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಲ್ಲ? ಇಗ್ನೋರ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಅಲ್ಲ. ದೆನ್ ಕ್ವಶನ್ ನಂಬರ್ 45 ಅಂತ ಬಂದಾಗ ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಈಸ್ ಟ್ಯಾಕ್ಸ್ ಡಿಡಕ್ಟೇಬಲ್. ಓಕೆನಾ? ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಈಸ್ ನಾಟ್ ಟ್ಯಾಕ್ಸ್ ಡಿಡಕ್ಟೇಬಲ್. ಇಂಟ್ರೆಸ್ಟ್ ಆನ್ ಡೆಟ್ ರೆಡ್ಯೂಸಸ್ ದ ಟ್ಯಾಕ್ಸೇಬಲ್ ಇನ್ಕಮ್. ನೋಡಿ, ಸ್ಟೇಟ್ಮೆಂಟ್ ಓನ್ಲಿ ಸ್ಟೇಟ್ಮೆಂಟ್ 2 is correct. Dividend on preference shares are paid from the profit after tax and not tax deductible. Preference share ಮೇಲೆ preference share dividend ಯಾವಾಗಲೂ tax deductible ಆಗಿರೋದಿಲ್ಲ. Then question number 46. Compound interest is always more than the simple interest for the same principal and time period. ನಿಮಗೆ ಗೊತ್ತೇ ಇದೆ, ಯಾವಾಗಲೂ ಕಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅನ್ನು ನಾವು ಪೇ ಮಾಡ್ತೀವಿ. ಇನ್ ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಪ್ರಿನ್ಸಿಪಲ್ ಓನ್ಲಿ? ಇಲ್ಲ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹೀಗಾಗಿ ಓನ್ಲಿ ಸ್ಟೇಟ್ಮೆಂಟ್ 1 is true. ಓಕೆ. ದೆನ್ ಕ್ವಶನ್ ನಂಬರ್ 47. ದ ಹೈ DE ratio, dividend earning ratio, may affect the firm's credit rating. Reason: excessive debt increases the financial risk. ನೋಡಿ, ಅಸರ್ಷನ್ ರೀಸನಿಂಗ್ ಕ್ವಶನ್ ಇದೆ. A and R both are true. R is correct explanation of A ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಒಂದು ಅಸರ್ಷನ್ ರೀಸನಿಂಗ್ ಕ್ವಶನ್ ಅನ್ನ ಮೊದಲು ಎರಡು ಇಂಡಿಪೆಂಡೆಂಟ್ ಆಗಿ ಕರೆಕ್ಟ್ ಆಗಿದೆ ಅಂತ ನೋಡಬೇಕು, ಆಮೇಲೆ Y ಅಂತ ನೋಡಬೇಕು. ಆ ಹೈ DE ರೇಷಿಯೋ, ಡಿವಿಡೆಂಡ್ ಅರ್ನಿಂಗ್ ರೇಷಿಯೋ, ಮೇ ಅಫೆಕ್ಟ್ ದ ಫರ್ಮ್ಸ್ ಕ್ರೆಡಿಟ್ ರೇಟಿಂಗ್. ಇದು ಫರ್ಮಿನ ಕ್ರೆಡಿಟ್ ರೇಟಿಂಗ್ ಅನ್ನ ಇಂಪ್ಯಾಕ್ಟ್ ಮಾಡತ್ತೆ. ಯಾಕಂದ್ರೆ ಎಕ್ಸೆಸಿವ್ ಡೆಟ್ ಇದ್ದಾಗ ಅದು ಫಿನಾನ್ಷಿಯಲ್ ರಿಸ್ಕ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಫಿನಾನ್ಷಿಯಲ್ ರಿಸ್ಕ್ ಆಗೋದ್ರಿಂದ ಕ್ರೆಡಿಟ್ ರೇಟಿಂಗ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಹೀಗಾಗಿ both A and R are true and R is the correct explanation of A. Then question number 48. The traditional view supports the existence of optimum capital structure. Traditional approach ಏನು ಹೇಳುತ್ತೆ? optimum capital structure ಅನ್ನೋದು ಇದೆ ಅಂತ ಹೇಳುತ್ತೆ. WSEC remains constant regardless of capital structure. ನೋಡಿ, A is true, R is false. WSEC ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆದಾಗ WSEC ಕಾನ್ಸ್ಟೆಂಟ್ ಆಗಿ ಉಳಿಯೋದಿಲ್ಲ, ಅದರಲ್ಲಿ ಚೇಂಜ್ ಆಗುತ್ತೆ. ಅಂದ್ರೆ ಡೆಟ್ ಜಾಸ್ತಿ ಆದ ಹಾಗೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅಂತ ನಂಬ್ತಾರೆ. ಓಕೆನಾ? ದೆನ್ ಕ್ವಶನ್ ನಂಬರ್ 49 ಏನ್ ಹೇಳುತ್ತೆ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಹೈಯರ್ ವೆನ್ ಡಿಸ್ಕೌಂಟ್ ರೇಟ್ ಈಸ್ ಹೈಯರ್. ನೋಡಿ, ಇಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಹೈಯರ್ ವೆನ್ ಡಿಸ್ಕೌಂಟ್ ರೇಟ್ ಈಸ್ ಲೋವರ್. ಯಾವಾಗ ಡಿಸ್ಕೌಂಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೋ, ಡಿಸ್ಕೌಂಟ್ ರೇಟ್ ಜಾಸ್ತಿ ಆಗ್ತಾ ಹೋದಾಗೆ ಪ್ರೆಸೆಂಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಹೈಯರ್ ಡಿಸ್ಕೌಂಟಿಂಗ್ ರೇಟ್ ರಿಸಲ್ಟ್ಸ್ ಇನ್ ಲೋವರ್ ಪ್ರೆಸೆಂಟ್ ವ್ಯಾಲ್ಯೂ. R is true. ನೋಡಿ, A is false, R is true. Okay. Question number 50. Which of the following is not a type of dividend? ಯಾವುದು ಟೈಪ್ ಡಿವಿಡೆಂಡ್ ಟೈಪ್ ಅಲ್ಲ?
ಕ್ಯಾಶ್ ಡಿವಿಡೆಂಡ್, ಸ್ಟಾಕ್ ಡಿವಿಡೆಂಡ್, ಪ್ರಾಪರ್ಟಿ ಡಿವಿಡೆಂಡ್ ಅಂತ ಟೈಪ್ಸ್ ಇದೆ. ಡೆಟ್ ಡಿವಿಡೆಂಡ್ ಈಸ್ ನಾಟ್ ಅ ಟೈಪ್ ಆಫ್ ಡಿವಿಡೆಂಡ್. ಅಂಡರ್ಸ್ಟೂಡ್? ದೆನ್ which of the following theory suggests that dividends are irrelevant to the value of the firm? ಡಿವಿಡೆಂಡ್ ಥಿಯರಿಯಲ್ಲಿ irrelevant theory ಯಾವುದು ನೋಡಿ? The dividend irrelevance theory proposed by MM Modigliani and Miller states that dividend do not affect the value of the firm under the perfect capital perfect market conditions. ನೋಡಿ ಮೊದಲನೇದಾಗಿ ನೆನಪಿಟ್ಕೊಳ್ಳಿ, irrelevance theory ಅಂದ್ರೆ ಏನು? ನೀವು ಎಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದೀರಾ ಅದಕ್ಕೂ ನಿಮ್ಮ ವ್ಯಾಲ್ಯೂ ಆಫ್ ದ ಫರ್ಮಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದು irrelevance theory, ಸಂಬಂಧ ಇದೆ ಅಂತ ಹೇಳೋದು ರಿಲೆವೆನ್ಸ್ ಥಿಯರಿ. ಹಾಗಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಥಿಯರಿ ಸಜೆಸ್ಟ್ ದಟ್ ಡಿವಿಡೆಂಡ್ಸ್ ಆರ್ ಇರ್ರಿಲೆವೆಂಟ್? ಇರ್ರಿಲೆವೆಂಟ್ ಅಂತ ಹೇಳೋದು ಯಾವುದು? MM ಅಪ್ರೋಚ್. ಅರ್ಥ ಆಯ್ತಾ? ಹಾಗಾದ್ರೆ ರಿಲೆವೆಂಟ್ ಥಿಯರಿ ಯಾವ್ಯಾವುದು? ವಾಲ್ಟರ್ ಮಾಡೆಲ್ ಅಂಡ್ ಗಾರ್ಡನ್ ಮಾಡೆಲ್ ಏನ್ ಹೇಳತ್ತೆ ಹೇಳಿ? ವಾಲ್ಟರ್ ಅಂಡ್ ಗಾರ್ಡನ್ ಮಾಡೆಲ್ ರಿಲೆವೆಂಟ್ ಥಿಯರಿಯನ್ನ ಹೇಳುತ್ತೆ. ಈ ಒಂದು MM ಅಪ್ರೋಚ್ ಇರ್ರಿಲೆವೆಂಟ್ ಥಿಯರಿಯನ್ನ ಹೇಳುತ್ತೆ. ನೋಡಿ, ಅಕಾರ್ಡಿಂಗ್ ಟು ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಇನ್ವೆಸ್ಟರ್ಸ್ ಪ್ರಿಫರ್. ನೆನಪಿಟ್ಕೊಳ್ಳಿ, ಡಿವಿಡೆಂಡ್ ಥಿಯರಿಯಲ್ಲಿ ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂದ್ರೆ ಏನು? ಈಗ ಪ್ರೆಸೆಂಟ್ ಆಗಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಎಷ್ಟು ಡಿವಿಡೆಂಡ್ ಸಿಗ್ತಾ ಇದೆ ಅದಕ್ಕೆ ಜನ ಇಂಪಾರ್ಟೆನ್ಸ್ ಕೊಡ್ತಾರೆ. ಫ್ಯೂಚರ್ ಅಲ್ಲಿ ವ್ಯಾಲ್ಯೂ ಆಫ್ ದ ಫರ್ಮ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅನ್ನೋದಕ್ಕೆ ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂತ ಕರೀತಾರೆ. ಇದು ಯಾವುದು? ಡಿವಿಡೆಂಡ್ ಓವರ್ ಕ್ಯಾಪಿಟಲ್ ಗೇನ್. ಅಂದ್ರೆ ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಪ್ರೆಸೆಂಟ್ ಡಿವಿಡೆಂಡಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಇದು ಯಾವ ಮಾಡೆಲ್ ಅಲ್ಲಿ ಬರುತ್ತೆ ಹೇಳಿ? ಗಾರ್ಡನ್ ಮಾಡೆಲ್ ಅಲ್ಲಿ ಬರುತ್ತೆ. ಗಾರ್ಡನ್ ಮಾಡೆಲ್ ಅಲ್ಲಿ ಏನ್ ಹೇಳ್ತಾರೆ? ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂತ ಕರೀತಾರೆ. ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂದ್ರೆ ಏನು? ಪ್ರೆಸೆಂಟ್ಲಿ ಎಷ್ಟು ಡಿವಿಡೆಂಡ್ ಸಿಗ್ತಾ ಇದೆ ಅದಕ್ಕೆ ಮಹತ್ವ ಇದೆ, ಫ್ಯೂಚರ್ ಅಲ್ಲಿ ಸಿಗುವಂತ ಕ್ಯಾಪಿಟಲ್ ಗೇನಿಗೆ ಅಲ್ಲ. ಸಜೆಸ್ಟ್ ದಟ್ ಇನ್ವೆಸ್ಟರ್ಸ್ ಪ್ರಿಫರ್ ಸರ್ಟನ್ ಡಿವಿಡೆಂಡ್ಸ್. ಅಂದ್ರೆ ಈಗ ಪ್ರೆಸೆಂಟ್ಲಿ ಸಿಗ್ತಾ ಇರುವಂತ ಡಿವಿಡೆಂಡ್ ಸೇಫ್ ಆಗಿರುತ್ತೆ, ಈಗ ಸಿಗತ್ತೆ ಅಂತ ನಮಗೆ ಕನ್ಫರ್ಮ್ ಇರುತ್ತೆ. ಫ್ಯೂಚರ್ ಅಲ್ಲಿ ಕ್ಯಾಪಿಟಲ್ ಗೇನಿಗೆ ಯಾವುದೇ ಕನ್ಫರ್ಮಿಟಿ ಇಲ್ಲ. ಹೀಗಾಗಿ ಗೋಲ್ಡನ್ ಮಾಡೆಲ್ ಅನ್ನ ನಾವೇನಂತ ಕರಿತೀವಿ? ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂತ ಕರಿತೀವಿ. ಬರ್ಡ್ ಇನ್ ಹ್ಯಾಂಡ್ ಥಿಯರಿಯಲ್ಲಿ ಪ್ರೆಸೆಂಟ್ ಡಿವಿಡೆಂಡಿಗೆ ಇಂಪಾರ್ಟೆನ್ಸ್ ಇದೆ, ಫ್ಯೂಚರ್ ಕ್ಯಾಪಿಟಲ್ ಗೇನಿಗೆ ಇಲ್ಲ. Question number 53. Which model of dividend policy is based on the relationship between the return on investment ROI and cost of equity? ನೋಡಿ, ROI ಮತ್ತೆ ಕಾಸ್ಟ್ ಆಫ್ ಇಕ್ವಿಟಿ ಮೇಲೆ ಡಿಪೆಂಡ್ ಇರುವಂತಹ ಮಾಡೆಲ್ ವಾಲ್ಟರ್ ಮಾಡೆಲ್. ವಾಲ್ಟರ್ ಮಾಡೆಲ್ ಏನ್ ಹೇಳುತ್ತೆ? ವಾಲ್ಟರ್ ಮಾಡೆಲ್ ಸಜೆಸ್ಟ್ ದಟ್ ದ ಡಿವಿಡೆಂಡ್ ಪಾಲಿಸಿ ಆಫ್ ದ ಕಂಪನಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಂಪನೀಸ್ ROI ಅಂಡ್ KE. ಅಂದ್ರೆ ಕಂಪನಿಯ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಕಾಸ್ಟ್ ಆಫ್ ಇಕ್ವಿಟಿ ಏನಿದೆ ಈ ಒಂದು ಅಂಶಗಳ ಮೇಲೆ ಒಂದು the dividend policy is dependent ಅಂತ ಹೇಳೋದು ವಾಲ್ಟರ್ ಮಾಡೆಲ್. ಓಕೆನಾ? Then question number 54. The Gordon model of the dividend policy, if the retention ratio is 0, the value of the firm will be. ನೋಡಿ, ರಿಟೆನ್ಷನ್ ರೇಷಿಯೋ 0 ಇದೆ. ಗಾರ್ಡನ್ ಮಾಡೆಲ್ ಏನ್ ಹೇಳುತ್ತೆ? ಬರ್ಡ್ ಇನ್ ಹ್ಯಾಂಡ್ ಥಿಯರಿಯನ್ನೇ ಹೇಳುತ್ತೆ. ಓಕೆನಾ? ಗಾರ್ಡನ್ ಮಾಡೆಲ್ ಏನ್ ಹೇಳ್ತದೆ? The retention ratio is 0, the value of the firm will be maximum, minimum equal to the cost of equity 0. ನೋಡಿ, ಅವರು ಹೇಳೋ ಪ್ರಕಾರ ಬರ್ಡ್ ಇನ್ ಹ್ಯಾಂಡ್ ಥಿಯರಿ ಅಂತ ಹೇಳ್ತಾರೆ. ಅಂದ್ರೆ 100% ಪೇ ಔಟ್ ಅನ್ನ ನೀವು ಕೊಡಿ ಅಂತ ಹೇಳ್ತಾರೆ. ಗಾರ್ಡನ್ ಮಾಡೆಲ್ ಅಲ್ಲಿ ಮ್ಯಾಕ್ಸಿಮಮ್ ಕೊಡಿ ಅಂತ ಹೇಳ್ತಾರೆ. ಹೀಗಾಗಿ 100% ಡಿವಿಡೆಂಡ್ ಅನ್ನ ಕೊಟ್ಟಾಗ ಫರ್ಮಿನ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಅವ್ರು ನಂಬ್ತಾರೆ. ದ ಫರ್ಮ್ ಮ್ಯಾಕ್ಸಿಮೈಸಸ್ ದ ವ್ಯಾಲ್ಯೂ ಬಿಕಾಸ್ ಇನ್ವೆಸ್ಟರ್ಸ್ ಪ್ರಿಫರ್ ಡಿವಿಡೆಂಡ್. ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ? ಡಿವಿಡೆಂಡ್ ಅನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಅವರು ಯಾವುದೇ ರೀತಿಯ ಕ್ಯಾಪಿಟಲ್ ಗೇನ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಅಸಂಪ್ಷನ್ ಆಫ್ ವಾಲ್ಟರ್ ಮಾಡೆಲ್ ಆಫ್ ಡಿವಿಡೆಂಡ್? ನೋಡಿ, ವಾಲ್ಟರ್ ಮಾಡೆಲ್ ಏನನ್ನ ಹೇಳುತ್ತೆ? ಕಾನ್ಸ್ಟಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಹೇಳುತ್ತಾ? ಕಾನ್ಸ್ಟಂಟ್ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಹೇಳುತ್ತಾ? ಕಾನ್ಸ್ಟಂಟ್ ಅರ್ನಿಂಗ್ ಪರ್ ಶೇರ್ ಹೇಳುತ್ತಾ? ಕಾನ್ಸ್ಟಂಟ್ ರಿಟೆನ್ಷನ್ ರೇಷಿಯೋನ ಹೇಳುತ್ತಾ? ನೆನಪಿಟ್ಕೊಳ್ಬೇಕು, ವಾಲ್ಟರ್ ಮಾಡೆಲ್ ಏನ್ ಹೇಳುತ್ತೆ? ಕಾನ್ಸ್ಟಂಟ್ ರಿಟೆನ್ಷನ್ ರೇಷಿಯೋನ ಹೇಳುತ್ತೆ. ವಾಲ್ಟರ್ ಮಾಡೆಲ್ ಅಸ್ಯೂಮ್ಸ್ ಕಾನ್ಸ್ಟಂಟ್ ROI, ಕಾನ್ಸ್ಟಂಟ್ KE and ಕಾನ್ಸ್ಟಂಟ್ EPS ಬಟ್ ನಾಟ್ ಕಾನ್ಸ್ಟಂಟ್ ರಿಟೆನ್ಷನ್ ರೇಷಿಯೋ. ಏನ್ ಕೇಳ್ತಾ ಇದ್ದಾರೆ? ನಾಟ್ ಅನ್ ಅಸಂಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಅಸಂಪ್ಷನ್ ಆಫ್ ವಾಲ್ಟರ್ ಮಾಡೆಲ್ ಅಂತ ಕೇಳಿದಾಗ ಕಾನ್ಸ್ಟಂಟ್ ROI ಇನ್ವೆಸ್ಟ್ಮೆಂಟ್, yes. Constant cost of equity, yes. Constant earning per share, yes. But constant retention ratio ಅಲ್ಲ ಅಂತ. ವಾಲ್ಟರ್ ಮಾಡೆಲ್ assumes constant ROI, constant KE and constant EPS but not constant retention ratio. Then question number 56. According to residual dividend model, dividends are paid out of. Residual dividend model ಅಲ್ಲಿ profit after all profitable investments ಅಂದ್ರೆ ರೆಸಿಡ್ಯೂಲ್ ಅಂದ್ರೆ ಉಳಿದಂತಹ ಪ್ರಾಫಿಟ್ ಇಂದ. ಓಕೆನಾ? ರೆಸಿಡ್ಯೂಲ್ ಡಿವಿಡೆಂಡ್ ಮಾಡೆಲ್ ಏನ್ ಹೇಳುತ್ತೆ? ಕಂಪನಿ ಹತ್ರ ಎಷ್ಟು ಪ್ರಾಫಿಟೇಬಲ್ ಆಪರ್ಚುನಿಟೀಸ್ ಇತ್ತಲ್ಲ ಆ ಎಲ್ಲ ಅಪರ್ಚುನಿಟೀಸ್ ಗಳಲ್ಲಿ ಅದು ಪೇ ಮಾಡಿ ಆದ್ಮೇಲೆ, ಅಂದ್ರೆ ಇನ್ವೆಸ್ಟ್ ಮಾಡಿ ಆದ್ಮೇಲೆ, ಅದರ ಹತ್ರ 10 ಆಪ್ಷನ್ ಇದೆ, ಅದೆಲ್ಲರಲ್ಲೂ ಇನ್ವೆಸ್ಟ್ ಮಾಡಿ ಆದ್ಮೇಲೆ, ಆ ಎಲ್ಲ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆದ್ಮೇಲೆ ಉಳಿದ ರೆಸಿಡ್ಯೂಲ್ ಪ್ರಾಫಿಟ್ ಇಂದ ಡಿವಿಡೆಂಡ್ ಅನ್ನ ಪೇ ಔಟ್ ಮಾಡುತ್ತೆ ಅಂತ ಹೇಳೋದು ರೆಸಿಡ್ಯೂಲ್ ಮಾಡೆಲ್. ಅಕಾರ್ಡಿಂಗ್ ಟು ರೆಸಿಡ್ಯೂಲ್ ಡಿವಿಡೆಂಡ್ ಮಾಡೆಲ್, residual profit after all profitable investments. ಅರ್ಥ ಆಯ್ತಾ? The residual dividend model suggests that dividend should only be paid after all positive NPVs. ಯಾವ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗಳು ಪಾಸಿಟಿವ್ ಇರುತ್ತೋ ಅದರೆಲ್ಲ
ಇನ್ವೆಸ್ಟ್ ಮಾಡಿ ಆದ್ಮೇಲೆ ಲಾಸ್ಟ್ಗೆ ಡಿವಿಡೆಂಡ್ ನ ಪೇ ಮಾಡಬೇಕು ಅಂತ ಇದು ಹೇಳುತ್ತೆ. ಅಕಾರ್ಡಿಂಗ್ ಟು MM ಇನ್ ದ ಪ್ರೆಸೆನ್ಸ್ ಆಫ್ ಟ್ಯಾಕ್ಸಸ್ ಅಂದ್ರೆ ಮಾಡೆಲಿನಿ ಮಿಲ್ಲರ್ ಅಪ್ರೋಚ್ ವಿತ್ ಟ್ಯಾಕ್ಸ್ ಅಂತ ಬಂದಾಗ ಪೇ ಹೈ ಡಿವಿಡೆಂಡ್ ಟು ಮ್ಯಾಕ್ಸಿಮೈಸ್ ಫರ್ಮ್ ವ್ಯಾಲ್ಯೂ, ರಿಟೈನ್ಡ್ ಅರ್ನಿಂಗ್ ಟು ಮ್ಯಾಕ್ಸಿಮೈಸ್ ಫರ್ಮ್ ವ್ಯಾಲ್ಯೂ, ಯೂಸ್ ಮಿಕ್ಸ್ ಆಫ್ ಡೆಟ್ ಅಂಡ್ ಡಿವಿಡೆಂಡ್ಸ್ ಟು ಮ್ಯಾಕ್ಸಿಮೈಸ್ ವ್ಯಾಲ್ಯೂ, ಇಗ್ನೋರ್ ಡಿವಿಡೆಂಡ್ ಪಾಲಿಸಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ, ಜಾಸ್ತಿ ಪ್ರೆಸೆನ್ಸ್ ಆಫ್ ಟ್ಯಾಕ್ಸ್ ಇದೆ. ಪ್ರೆಸೆನ್ಸ್ ಆಫ್ ಟ್ಯಾಕ್ಸ್ ಇರೋದ್ರಿಂದ ರಿಟೈನ್ಡ್ ಅರ್ನಿಂಗ್ ಟು ಮ್ಯಾಕ್ಸಿಮೈಸ್ ಫರ್ಮ್ಸ್ ವ್ಯಾಲ್ಯೂ ಅಂದ್ರೆ ನೋಡಿ ಅಂಡರ್ MM ಮಾಡೆಲ್ ವಿತ್ ಟ್ಯಾಕ್ಸಸ್ ರಿಟೈನ್ಡ್ ಅರ್ನಿಂಗ್ಸ್ ಆರ್ ಪ್ರಿಫರೇಬಲ್ ಬಿಕಾಸ್ ದೇ ಸೇವ್ ಟ್ಯಾಕ್ಸ್ ಆನ್ ಡಿವಿಡೆಂಡ್. ಯಾಕಂದ್ರೆ ಡಿವಿಡೆಂಡ್ ಕೊಟ್ರೆ ಯಾವುದೇ ರೀತಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಇಲ್ಲ, ಹೀಗಾಗಿ ರಿಟೈನ್ಡ್ ಅರ್ನಿಂಗ್ ಅನ್ನ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಬಹುದು, ಎನ್ಹಾನ್ಸ್ ಫರ್ಮ್ಸ್ ವ್ಯಾಲ್ಯೂ ಅಂತ ಇದು ಹೇಳುತ್ತೆ. ಓಕೆ, ಕ್ವೆಶ್ಚನ್ ನಂಬರ್ 58, ವಿಚ್ ಆಫ್ ದ ಫಾಲೋವಿಂಗ್ theories of dividend policy is known as the clientele effect. ಕ್ಲೈಂಟೆಲ್ ಇಫೆಕ್ಟ್ ಅಂತ ಯಾವ್ದನ್ನ ಕರೀತಾರೆ, ಟ್ಯಾಕ್ಸ್ ಪ್ರಿಫರೆನ್ಸ್ ಥಿಯರಿ. ನೋಡಿ ಬರ್ಡ್ ಇನ್ ಹ್ಯಾಂಡ್ ಥಿಯರಿನ ಅಥವಾ ವಾಲ್ಟರ್ ಮಾಡೆಲ, ಗೋರ್ಡನ್ ಮಾಡೆಲ, ಟ್ಯಾಕ್ಸ್ ಪ್ರಿಫರೆನ್ಸ್ ಥಿಯರಿನ ನೆನಪಿಟ್ಕೊಳ್ಳಿ. ದ ಟ್ಯಾಕ್ಸ್ ಪ್ರಿಫರೆನ್ಸ್ ಥಿಯರಿ ಆಲ್ಸೋ ನೋನ್ ಆಸ್ clientele effect suggests that investors choose firms which with dividend policies that match their own tax preferences. ಇದರ ಅರ್ಥ ಏನು, ನನ್ನ ಒಂದು ಪರ್ಸನಲ್ ಟ್ಯಾಕ್ಸ್ ಅಲ್ಲಿ ನನಗೆ ಬೆನಿಫಿಟ್ ಆಗುವಂತಹ ಒಂದು ಕಂಪನಿಯ ಡಿವಿಡೆಂಡ್ ಪಾಲಿಸಿ ಇರುವಂತಹ ಕಂಪನಿನ ನಾನು ಪ್ರಿಫರ್ ಮಾಡ್ತೀನಿ ಆಸ್ ಅ ಇನ್ವೆಸ್ಟರ್. ಓಕೆ, ಕ್ಲೈಂಟಲ್ ಎಫೆಕ್ಟ್ ಏನ್ ಹೇಳುತ್ತೆ ನೋಡಿ, ನನ್ನ ಒಂದು ಟ್ಯಾಕ್ಸ್ ಪ್ರಿಫರೆನ್ಸ್ ಥಿಯರಿ ಅಂತ ನಾವು ಯಾಕೆ ಕರಿತೀವಿ ಇದನ್ನ, ಆಲ್ಸೋ ನೋನ್ ಆಸ್ ಕ್ಲೈಂಟಲ್ ಎಫೆಕ್ಟ್ suggests that investors choose firms with dividend policy that match their own tax preferences. ಅವರ ಓನ್ ಟ್ಯಾಕ್ಸ್ ಪ್ರಿಫರೆನ್ಸ್ ಅನ್ನ ಪರ್ಸನಲ್ ಟ್ಯಾಕ್ಸ್ ಅಲ್ಲಿ ಅವರಿಗೆ ಬೆನಿಫಿಟ್ ಆಗುವಂತ ಕಂಪನಿಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ ಅಂತ ಅರ್ಥ. ಕ್ವೆಶ್ಚನ್ ನಂಬರ್ 59, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಡಿವಿಡೆಂಡ್ ಸಿಗ್ನಲಿಂಗ್ ಥಿಯರಿ. ಡಿವಿಡೆಂಡ್ ಸಿಗ್ನಲಿಂಗ್ ಥಿಯರಿ ಬಗ್ಗೆ ನಾನು ನಿಮಗೆ ಈಗಲೇ ಹೇಳಿದೆ. ಅಂಡ್ ಇನ್ಕ್ರೀಸ್ ಇನ್ ಡಿವಿಡೆಂಡ್ ಸಿಗ್ನಲ್ಸ್ ಪಾಸಿಟಿವ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್. ಅಂದ್ರೆ ಒಂದು ಡಿವಿಡೆಂಡ್ ಸಿಗ್ನಲಿಂಗ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಇನ್ಕ್ರೀಸ್ ಇನ್ ಡಿವಿಡೆಂಡ್ ಅಲ್ಲಿ ಕಂಪನಿ ಇನ್ಕ್ರೀಸ್ ಅನ್ನ ಮಾಡಿದೆ ಅಂದ್ರೆ ಪಾಸಿಟಿವ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅಂದ್ರೆ ಪಾಸಿಟಿವ್ ಅಲ್ಲಿ ಕಂಪನಿಗೆ ಫ್ಯೂಚರ್ ಅಲ್ಲಿ ಪಾಸಿಟಿವ್ ರಿಸ್ಪಾನ್ಸ್ ಇದೆ ಅಂತ. ಅಕಾರ್ಡಿಂಗ್ ಟು ದ ಡಿವಿಡೆಂಡ್ ಸಿಗ್ನಲಿಂಗ್ ಥಿಯರಿ, an increase in dividends is seen as a positive signal by investors. ಇನ್ವೆಸ್ಟರ್ಸ್ ಡಿವಿಡೆಂಡ್ ಅನ್ನ ಒಂದು ಪಾಸಿಟಿವ್ ಸಿಗ್ನಲಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಂಡಿಕೇಟ್ಸ್ ದಟ್ ಮ್ಯಾನೇಜ್ಮೆಂಟ್ ಎಫೆಕ್ಟ್ಸ್ ಸ್ಟ್ರಾಂಗ್ ಫ್ಯೂಚರ್ ಅರ್ನಿಂಗ್ಸ್. ಮ್ಯಾನೇಜ್ಮೆಂಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಸ್ಟ್ರಾಂಗ್ ಅರ್ನಿಂಗ್ಸ್ ಇದೆ ಮ್ಯಾನೇಜ್ಮೆಂಟ್ಗೆ ಅಂತ ಅವರು ಏನ್ ಮಾಡ್ತಾರೆ ಹೇಳಿ ನಂಬುತ್ತಾರೆ ಅಂತ. ಅಕಾರ್ಡಿಂಗ್ ಟು ಡಿವಿಡೆಂಡ್ ಸಿಗ್ನಲಿಂಗ್ ಥಿಯರಿ, an increase in dividend sees as a positive signal by investors indicating the management effects strong future earnings. ಮ್ಯಾನೇಜ್ಮೆಂಟ್ ಕಡೆಯಿಂದ ಸ್ಟ್ರಾಂಗ್ ಫ್ಯೂಚರ್ ಅರ್ನಿಂಗ್ ಇದೆ ಅಂತ ನಂಬಲಾಗುತ್ತೆ. Which measures is most appropriate for comparing the risk of two investments with different expected returns? ಎರಡು ಸ್ಟಾಕ್ಸ್ ಇದೆ ಅನ್ಕೊಳ್ಳಿ, ಅಥವಾ ಎರಡು ಡಿಫರೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಇರುವಂತ ಸ್ಟಾಕ್ಸ್ ಇದೆ. ಟೂ ಡಿಫರೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಇರುವಂತ ಸ್ಟಾಕ್ಸ್ ಅನ್ನ ಕಂಪೇರ್ ಮಾಡಬೇಕು ಅಂದ್ರೆ ವಿಚ್ ಮೇಜರ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಕಂಪೇರಿಂಗ್ ದ ರಿಸ್ಕ್ ಅನ್ನ ಕಂಪೇರ್ ಮಾಡೋದಕ್ಕೆ ಎರಡು ಸ್ಟಾಕ್ ಗಳ ಮಧ್ಯೆ ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅನ್ನ ಒಂದು ಸ್ಟಾಕಿನ ಒಂದು ರಿಸ್ಕ್ ಅನ್ನ ಕನ್ಸಿಡರ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಮತ್ತೆ ವೇರಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇಟಾ ಏನನ್ನ ಹೇಳತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳಿದೀನಿ, ಹೌದಾ. ಮಾರ್ಕೆಟ್ ರಿಸ್ಕ್ ಅನ್ನ ಇದು ಹೇಳುತ್ತೆ. ನೋಡಿ ಕೋಎಫಿಷಿಯಂಟ್ ವೇರಿಯೇಷನ್ ಅಂದ್ರೆ ಏನು, ದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಅ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಡಿವೈಡೆಡ್ ಬೈ ದ ಮೀನ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಡಿವೈಡ್ ಬೈ ಮೀನ್ ಮಾಡ್ತೀವಿ. ಇಟ್ ಸ್ಟ್ಯಾಂಡರ್ಡೈಸಸ್ ದ ಮೇಜರ್ ಆಫ್ ರಿಸ್ಕ್ ಪರ್ ಯೂನಿಟ್ ಆಫ್ ರಿಟರ್ನ್, ಮೇಕಿಂಗ್ ಇಟ್ ಸುಟೇಬಲ್ ಫಾರ್ ಕಂಪೇರಿಂಗ್ ಇನ್ವೆಸ್ಟ್ಮೆಂಟ್ ವಿತ್ ಡಿಫರೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್. ನೋಡಿ ನಾನು ಪೇಡ್ ಕ್ಲಾಸಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ನಾವು ಏನ್ ಮಾಡ್ತೀವಿ, ಎರಡು ಸ್ಟಾಕ್ ಗಳ ಮಧ್ಯದ ಒಂದು ರಿಸ್ಕ್ ಅನ್ನ ಕಂಪೇರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಫಾರ್ಮುಲಾ, ವೇರಿಯೇಷನ್ ಫಾರ್ಮುಲಾ ಅದೇ. ಬೀಟಾ ಅನ್ನೋದನ್ನ ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್, ಸ್ಟ್ಯಾಂಡರ್ಡ್ ಡೆವಿಯೇಷನ್, ವರಾಯನ್ಸ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮತ್ತೆ ಬೀಟಾ ಇವುಗಳ ಒಂದು ಫಾರ್ಮುಲಾಗಳನ್ನ ತಿಳಿಸೋದಕ್ಕೆ ಮರಿಬೇಡಿ. ಇಲ್ಲಿಗೆ ಕ್ವಶನ್ ಏನ್ ಕೇಳಿದರೆ, ಎರಡು ಸ್ಟಾಕ್ ಗಳ ಮಧ್ಯೆ ಸೇಮ್ ವಿತ್ ನೋಡಿ ವಿಚ್ ಮೇಜರ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಕಂಪೇರಿಂಗ್ ರಿಸ್ಕ್ ಆಫ್ ಟೂ ಇನ್ವೆಸ್ಟ್ಮೆಂಟ್ಸ್ ವಿತ್ ಡಿಫರೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್. ಡಿಫರೆಂಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಇದೆ, ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಮೀನ್ ಅನ್ನ ಡಿವೈಡ್ ಮಾಡ್ತಾ ಇದೀವಿ. ಯಾವುದಾ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಡಿವೈಡ್ ಬೈ ಮೀನ್ ಮಾಡಿ ನೋಡ್ತಾ ಇದೀವಿ. ಎರಡನ್ನು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾವುದು ಜಾಸ್ತಿ ರಿಸ್ಕಿ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ 30+ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್. ಮುಂದಿನ ಒಂದು ತರಗತಿಯಲ್ಲಿ
ಇನ್ನೊಂದು ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸೀರೀಸ್ಗೆ ನೀವು ತೋರಿಸ್ತಾ ಇರುವಂತಹ ಸಪೋರ್ಟ್ ಇದೇ ರೀತಿ ಮುಂದುವರಿಯಲಿ. ನಾನು ಆದಷ್ಟು ಎಲ್ಲ ಚಾಪ್ಟರ್ಸಿನ ಕ್ವಶನ್ ಆನ್ಸರ್ಸ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.